ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಸುತ್ತಿನ ಸ್ಟಾರ್ ವಾರ್ ಆರಂಭ ಆಗಿದೆ. ಸ್ಯಾಂಡಲ್ವುಡ್ನ ಬಾದ್ಶಾ ಅಂತಾನೆ ಖ್ಯಾತರಾದ ಕಿಚ್ಚ ಸುದೀಪ್ ವಿರುದ್ಧ ದಚ್ಚು ಶಿಷ್ಯ ಹಾಗೂ ನಟ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ನಟ ಧನ್ವೀರ್ ಹೇಳಿದ್ದೇನು, ಏನಿದು ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಮತ್ತೆ ಮುಂದುವರೆದಿದೆ. ಕಿಚ್ಚ ಸುದೀಪ್ಗೆ ದರ್ಶನ್ ಶಿಷ್ಯ ಧನ್ವೀರ್ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ಮಾರ್ಕ್ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಅಂತ ಹೇಳುವ ಮೂಲಕ ಕಿಚ್ಚು ಹತ್ತಿಸಿದ್ರು. ಈ ವಿಚಾರ ದರ್ಶನ್ ಗ್ಯಾಂಗ್ ಮತ್ತು ಕಿಚ್ಚನ ಪಡೆ ನಡುವೆ ವಾರ್ ನಡೆದಿತ್ತು. ಇದೀಗ ಮತ್ತೊಮ್ಮೆ ದರ್ಶನ್ ಪರ ಬ್ಯಾಟ್ ಬೀಸಿದ ದಚ್ಚು ಶಿಷ್ಯ ಧನ್ವೀರ್ ಕಿಚ್ಚನಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ಈವೆಂಟ್ ನಲ್ಲಿ ಯುದ್ಧಕ್ಕೆ ಸಿದ್ಧ ಅಂದಿದ್ರು. ಅದಕ್ಕೆ ವಿಜಯಲಕ್ಷ್ಮಿ ಟಾಂಗ್ ಕೊಟ್ಟಿದ್ದು ಗೊತ್ತೇ ಇದೆ. ಈ ಇಬ್ಬರ ಮಾತಿನ ಯುದ್ಧ ಸ್ಯಾಂಡಲ್ವುಡ್ ನಲ್ಲಿ ಫ್ಯಾನ್ಸ್ ಯುದ್ಧಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ದರ್ಶನ್ನ ಶಿಷ್ಯ ಧನ್ವೀರ್ ಮತ್ತೊಮ್ಮೆ ಈ ವಿಚಾರವನ್ನ ಕೆದಕಿ ಕಿಚ್ಚನ್ನ ಹಚ್ಚಿದ್ದಾರೆ. ಚಾಮರಾಜನಗರದಲ್ಲಿ ನಡೆದ ಹಯಗ್ರೀವ ಸಿನಿಮಾ ಈವೆಂಟ್ ನಲ್ಲಿ ದರ್ಶನ್ ಫೋಟೋ ಹಿಡಿದು ಅಖಾಡದಲ್ಲಿ ಮಾತನಾಡೋದಕ್ಕೆ ಮೀಟರ್ ಬೇಕು ಅಂತ ಅಬ್ಬರಿಸಿದ್ದಾರೆ. ಪ್ರಚಾರಕ್ಕಾಗಿ ಬಂದು ಯಾರನ್ನು ಬಾಸ್ ಅಂತ ಕರೆಯುವ ಅಭ್ಯಾಸ ನನಗಿಲ್ಲ. ಹಿಂದೆಯೂ ಇವರೇ, ಮುಂದೆಯೂ ಕೂಡ ಇವರೇ ನಮ್ಮ ಬಾಸ್ ಅಂತ ಧನ್ವೀರ್ ಹೇಳಿದ್ದಾರೆ. ಕ್ಯಾಮರಾ ಮುಂದೆ ಬಂದು ಮಾತನಾಡುವ ಗಂಡಸರನ್ನ ನಾವು ತುಂಬಾ ನೋಡಿದ್ದೇವೆ. ಆದರೆ ಅಖಾಡಕ್ಕಿಳಿದು ಮಾತನಾಡುವವರಿಗೆ ಮೀಟರ್ ಬೇಕು ಅಂತ ಹೇಳಿದ್ದಾರೆ. ಧನ್ವೀರ್ ಇಲ್ಲಿ ಟಾಂಗ್ ಕೊಡ್ತಾ ಇರೋದು ಸುದೀಪ್ಗೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈಗಾಗಲೇ ಕಿಚ್ಚನ ಪಡೆ ಧನ್ವೀರ್ ಮೇಲೆ ಕೆಂಡ ಕಾರ್ತಾ ಇದೆ. ಧನ್ವೀರ್ ನಟನೆಯ ಹಯಗ್ರೀವ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು, ಚಿತ್ರದ ಬಿಡುಗಡೆ ಹೊಸ್ತಿಲಲ್ಲೇ ಧನ್ವೀರ್ ಮತ್ತೆ ವಿವಾದದ ಕಿಡಿಯನ್ನ ಹೊತ್ತಿಸಿದ್ದಾರೆ. ಒಟ್ಟಾರೆ ಇತ್ತೀಚೆಗೆ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಈ ರೀತಿ ಡೈಲಾಗ್ ಅನ್ನ ಹೊಡೆದು ಫ್ಯಾನ್ಸ್ ವಾರ್ಗೆ ಓಂಕಾರ ಹಾಡೋದು ಕಾಮನ್ ಆಗ್ಬಿಟ್ಟಿದೆ. ಈ ಸ್ಟಾರ್ ವಾರ್ ಎಲ್ಲಿಗೋಗಿ ನಿಲ್ಲುತ್ತೆ, ಏನಾಗಬಹುದು, ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ.